17 ಅನರ್ಹರ ಪ್ಲಾನ್ ಬಿ ರೆಡಿಯಾಗಿದೆ. ನ್ಯೂಸ್ 18ಗೆ ಸಿಕ್ಕಿದೆ ಪಕ್ಕಾ ನ್ಯೂಸ್. ಈಗಾಗಲೇ ಆ ಪ್ರಸ್ತಾಪ ಕೊಟ್ಟಿದ್ಯಾರು? ಸುಪ್ರೀಂ ಅನರ್ಹ ಅಂದ್ರು ನೋ ಟೆನ್ಷನ್. ನಿಮಗೆ ಪ್ಲಾನ್ ಬಿ ಅನ್ನೋದನ್ನ ತೋರಿಸ್ತಾ ಇದೀವಿ. ಏನದು ಪ್ಲಾನ್ ಬಿ? ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಅನರ್ಹ ಶಾಸಕರು ಮುಂದಿನ ಹಾದಿಯನ್ನ ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆದಂತ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಸುಪ್ರೀಂ ನಲ್ಲಿ ಹಿನ್ನಡೆಯಾದ್ರೆ ಪ್ಲಾನ್ ಬಿ ರೆಡಿ ಆಗಿದೆ ಅನರ್ಹ ಶಾಸಕರದ್ದು. ಎಲ್ಲದಕ್ಕೂ ಕೂಡ ಸಿದ್ಧರಾಗಿದ್ದಾರೆ ಅನರ್ಹ ಶಾಸಕರು. ಏನೇ ಆದ್ರೂ ಕೂಡ ಕ್ಷೇತ್ರ ಕೈ ತಪ್ಪದಂತೆ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಅಕಸ್ಮಾತ್ ನಾವು ನಿರೀಕ್ಷೆ ಮಾಡದಂತೆ ಕೋರ್ಟ್ ನಲ್ಲಿ ತೀರ್ಪು ಬರ್ದೇ ಹೋದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಆಲ್ರೆಡಿ ಅವರು ಆಪ್ಷನ್ಸ್ ಗಳನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಆ ಆಪ್ಷನ್ಸ್ ಗಳು ಏನು ಅಂದ್ರೆ ಪ್ಲಾನ್ ಬಿ. ಇದು ನೆಕ್ಸ್ಟ್ ಆಪ್ಷನ್ಸ್ ಅಂದ್ರೆ ಇರೋದೇ ಅವರಿಗೆ ಪ್ಲಾನ್ ಬಿ. ಆ ಪ್ಲಾನ್ ಬಿ ಅಂದ್ರೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ವಿ. ಈ ಬಗ್ಗೆ ಸಿಎಂ ಜೊತೆ ಈಗಾಗಲೇ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಅನರ್ಹರು ತಮ್ಮ ಸ್ಪಷ್ಟ ಸಂದೇಶವನ್ನ ಕೂಡ ನೀಡಿದ್ದಾರೆ. ಸಿಎಂ ಮೂಲಕ ಇದು ಹೈಕಮಾಂಡ್ಗೂ ಕೂಡ ತಲುಪಿದೆ. ಹೈಕಮಾಂಡ್ಗೂ ಕೂಡ ಈ ಒಂದು ಮೆಸೇಜ್ ಅನ್ನ ತಲುಪಿಸಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಯಡಿಯೂರಪ್ಪನವರು ನಿನ್ನೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದಂಥದ್ದು ಅರ್ಧ ಗಂಟೆಗಳ ಕಾಲ. ಈ ಬಗ್ಗೆ ನಿನ್ನೆ ಹೈಕಮಾಂಡ್ ಜೊತೆ ಸಿಎಂ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ತಮ್ಮ ಆಪ್ತರನ್ನು ಕೂಡ ಸಿಎಂ ಜೊತೆ ಕಳುಹಿಸಿದ್ರು. ಸಾಹುಕಾರ್ ಅವರು ಸಿಎಂ ಜೊತೆ ತೆರಳಿದ್ರು. ರಮೇಶ್ ಜಾರಕಿಹೊಳಿ ಅವರ ಆಪ್ತ ಭರತ್ ತಮ್ಮ ಆಪ್ತರನ್ನ ಕಳಿಸಿ ಇಲ್ಲಿ ಸ್ಪಷ್ಟವಾದಂತಹ ಸಂದೇಶವನ್ನ ರವಾನಿಸುವುದರ ಜೊತೆಗೆ ಯಾವ ರೀತಿಯಾಗಿ ಭರವಸೆಯನ್ನ ಕೊಡ್ತಾರೆ, ಅಮಿತ್ ಶಾ ಅವರು ಏನ್ ಹೇಳ್ತಾರೆ ಅಂತ ಖುದ್ದು ತಮ್ಮ ಆಪ್ತನ ಮುಖಾಂತರನೇ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅನರ್ಹ ಶಾಸಕರುಗಳು ಖುದ್ದು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದ ಭರತ್ ಈತನ ಮುಂದೆನೆ ಅತೃಪ್ತರ ಪ್ಲಾನ್ ಬಿ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ ಯಡಿಯೂರಪ್ಪ. ಶಾಗೆ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ ಯಡಿಯೂರಪ್ಪ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಇದಕ್ಕೆ ನೋಡೋಣ ಅಂತ ಹೇಳಿಕೆಯನ್ನ ನೀಡಿರುವಂತದ್ದು. ಅಂದ್ರೆ ಇಲ್ಲಿ ಯಡಿಯೂರಪ್ಪ ಇದ್ದಂತಹ ಸಂದರ್ಭದಲ್ಲಿ ನೋಡೋಣ ಮುಂದೆ ಏನಾಗುತ್ತೆ, ಇಂದಿನ ವಿಚಾರಣೆ ಬಳಿಕ ನಿರ್ಧರಿಸೋಣ ಎಂಬ ಅಭಯವನ್ನ ಕೂಡ ನೀಡಿದ್ದಾರಂತೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ರೆಬಲ್ ಅನರ್ಹ ಶಾಸಕರು. ಸಿಎಂ ಮುಖಾಂತರ ಹೈಕಮಾಂಡ್ಗೆ ಆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಏನ ಮೆಸೇಜ್ ಅನ್ನೋದನ್ನ ಕೂಡ ಹೇಳ್ತೀವಿ. ತಮ್ಮ ಸಂಬಂಧಿಕರಿಗೆ ಅಕಸ್ಮಾತ್ ನಾವು ನಿರೀಕ್ಷೆ ಮಾಡದಂತೆ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಬರದೇ ಹೋದ್ರೆ ತಮ್ಮ ಸಂಬಂಧಿಕರಿಗೆ ಟಿಕೆಟ್ ಕೇಳಿದ್ದಾರೆ ಅನರ್ಹ ಶಾಸಕರು. ಸುಪ್ರೀಂನಲ್ಲಿ ಹಿನ್ನಡೆಯಾದ್ರೆ ನಮ್ಮವರಿಗೆ ಟಿಕೆಟ್ ಕೊಡಬೇಕು, ನಾವು ಹೇಳ್ದಂತವರಿಗೆ ಟಿಕೆಟ್ ನೀಡಬೇಕು ಅನ್ನುವ ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿರುವಂತದ್ದು. ಯಾಕೆಂದ್ರೆ ನಾವಿಲ್ದೆ ಹೋಗಿದ್ರೆ ಬಿಜೆಪಿ ಸರ್ಕಾರ ಅಂತೂ ಬರ್ತಿರ್ಲಿಲ್ಲ. ಸೊ ಹೀಗಾಗಿ ನಮ್ಮ ಕ್ಷೇತ್ರಗಳಿಗೆ ನಮ್ಮ ಸಂಬಂಧಿಕರಿಗೆ ಅಥವಾ ನಾವು ಹೇಳುವಂತವರಿಗೆ ಟಿಕೆಟ್ ಕೊಡಬೇಕು ಅಂತ ಅವರು ಡಿಮ್ಯಾಂಡ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಕುಟುಂಬಸ್ಥರನ್ನ ಎಲೆಕ್ಷನ್ಗೆ ನಿಲ್ಲಿಸೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾರು ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಕೆಆರ್ ಪೇಟೆಯಿಂದ ಅಕಸ್ಮಾತ್ ಸುಪ್ರೀಂ ಕೋರ್ಟ್ ನಲ್ಲಿ ವ್ಯತಿರಿಕ್ತವಾದಂತಹ ತೀರ್ಪು ಬಂದ್ರೆ ಅಲ್ಲಿನ ಅನರ್ಹ ಶಾಸಕ ನಾರಾಯಣಗೌಡ ತನ್ನ ಪತ್ನಿಯನ್ನ ಕಣಕ್ಕಿಳಿಸೋದಕ್ಕೆ ಮುಂದಾಗಿದ್ದಾರಂತೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ನಿಂದ ಗೋಪಾಲಯ್ಯ ಪತ್ನಿ ಕಣಕ್ಕೆ ಇಳಿಯಲಿದ್ದಾರೆ ಅಂತ ಗೋಪಾಲಯ್ಯ ಅವರೇ ಇದರ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ವಿಜಯನಗರ ಕ್ಷೇತ್ರದಿಂದ ಆನಂದ್ ಸಿಂಗ್ ಸಹೋದರ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಇವರ ವಿರುದ್ಧವಾದಂತ ತೀರ್ಪು ಬಂದಂತ ಸಂದರ್ಭದಲ್ಲಿ ನಾವು ತೋರಿಸ್ತಾ ಇರುವಂತದ್ದು ಪ್ಲಾನ್ ಬಿ ಅನ್ನ. ಸಹೋದರ ಅಥವಾ ಪತ್ನಿಯನ್ನ ಕಣಕ್ಕಿಳಿಸೋದಕ್ಕೆ ಆನಂದ್ ಸಿಂಗ್ ಅವರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಹೊಸಕೋಟೆಯಿಂದ ಎಂಟಿಬಿ ಪುತ್ರ ಸ್ಪರ್ಧೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಅದೇ ರೀತಿಯಾಗಿ ಹಿರೇಕೆರೂರು ಕ್ಷೇತ್ರದಿಂದ ಬಿಸಿ ಪಾಟೀಲ್ ಪುತ್ರಿ ಕಣಕ್ಕೆ ಇಳಿಯುವಂತ ಸಾಧ್ಯತೆ ಇದೆ. ಹುಣಸೂರು ಟಿಕೆಟ್ ವಿಶ್ವನಾಥ್ ಪುತ್ರನಿಗೆ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗೆ ಗೋಕಾಕ್ನಿಂದ ಅಮರನಾಥ್ ಜಾರಕಿಹೊಳಿ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಮಗ ಅಥವಾ ಅಳಿಯ ಅಂಬಿರಾಯ ಪಾಟೀಲ್ ಕಣಕ್ಕಿಳಿಯುವಂತ ಸಾಧ್ಯತೆ ದಟ್ಟವಾಗಿದೆ. ಅದೇ ರೀತಿಯಾಗಿ ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್
ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಹೀಗೆ ತಮ್ಮ ಕುಟುಂಬಸ್ಥರಿಗೆ ಟಿಕೆಟ್ ನೀಡುವಂತೆ ಅವರು ಈಗ ಆಲ್ರೆಡಿ ಡಿಮ್ಯಾಂಡ್ ಅನ್ನ ಮಾಡಿರುವಂತದ್ದು. ಅನರ್ಹರ ಪ್ಲಾನ್ ಬಿಗೆ ಸ್ಥಳೀಯ ಬಿಜೆಪಿಯಲ್ಲೂ ಕೂಡ ಅಸಮಾಧಾನ ಭುಗಿಲೇಳ್ತಾ ಇದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ಇರುವಂತದ್ದು. ಅಕಸ್ಮಾತ್ ಉಲ್ಟಾ ಆದ್ರೆ ಪ್ಲಾನ್ ಬಿ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಅನರ್ಹ ಶಾಸಕರು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇವತ್ತು ಭಾರಿ ನಿರೀಕ್ಷೆಯಲ್ಲಿದ್ದಾರೆ ಅನರ್ಹ ಶಾಸಕರು ಎಲ್ಲಿ ಏನಾಗ್ಬಿಡುತ್ತೋ ಅಂತ, ಅಥವಾ ನಿರೀಕ್ಷೆ ಹುಸಿಯಾಗಿದ್ದೆ ಆದಲ್ಲಿ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದು, ಇದಕ್ಕೆ ಒಪ್ಕೊಳ್ಳುತ್ತಾ ಬಿಜೆಪಿ? ಪೃಥ್ವಿರಾಜ್ ಹಾರನಹಳ್ಳಿ, ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅನರ್ಹರ ಅರ್ಜಿ ವಿಚಾರಣೆ ಇದೆ. ಈ ಸಂದರ್ಭದಲ್ಲಿ ಅನರ್ಹರು ಈಗಾಗಲೇ ಚುನಾವಣೆ ಘೋಷಣೆ ಆಗಿರುವಂತದ್ದು. ಹಾಗಾಗಿ ಚುನಾವಣೆ ಘೋಷಣೆ ಆದ ನಂತರ ಅನರ್ಹರ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹಾಗಾಗಿ ಇವತ್ತು ಒಂದು ಚುನಾವಣೆಯನ್ನ ತಡೆ ನೀಡಿ ಅಂತ ಹೇಳಿ, ಮತ್ತೊಂದು ಚುನಾವಣೆ ನಿಲ್ಲಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಎರಡು ಅರ್ಜಿಯನ್ನು ಸಲ್ಲಿಸಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ಚುನಾವಣಾ ಸ್ಪರ್ಧೆಗೆ ಅವಕಾಶ ಸಿಕ್ಕಿದ್ರೆ ಈಗಿರ್ತಕ್ಕಂಥ ಅನರ್ಹರು ಎಲ್ಲರೂ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಈಗ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಪ್ಲಾನ್ ಬಿ ಪ್ರಕಾರ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ಕೊಡಲಾಗುವುದು. ಈ ಸಂಬಂಧಪಟ್ಟಾಗೆ ಈಗಾಗಲೇ ಬಿಜೆಪಿ ನಾಯಕರೊಂದಿಗೆ ಒಡಂಬಡಿಕೆ ಕೂಡ ಆಗಿದೆ. ಅವರ ಪುತ್ರರು, ಕುಟುಂಬಸ್ಥರು ಮತ್ತು ಅವರು ಹೇಳಿದಂತವರಿಗೆ ಟಿಕೆಟ್ ಕೊಡಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲೇ ಕೆಲವರಿಗೆ ಅವರ ಕುಟುಂಬದಲ್ಲೂ ಕೂಡ ಕೆಲವೊಂದು ಸೂಕ್ತವಾದ ಅಭ್ಯರ್ಥಿ ಕೆಲವರಿಗೆ ಇಲ್ಲ, ಅದು ಕೂಡ ಕೆಲವರಿಗೆ ಚಿಂತೆಗೀಡಾಗಿದೆ. ಹಾಗಾಗಿ ಇವತ್ತಿನ ತೀರ್ಪಿನ ಮೇಲೆ ಎಲ್ಲವೂ ಕೂಡ ನಿಂತಿರುವಂತದ್ದು. ಪ್ರಮುಖವಾಗಿ ಈ ಒಂದು ಉಪಚುನಾವಣೆಯಲ್ಲಿ ಅವರ ಕುಟುಂಬಸ್ಥರು ನಿಲ್ಲಿಸಿ ಆ ಮುಖಾಂತರ ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ ಅನಿವಾರ್ಯವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಬಿಜೆಪಿ ಕೂಡ ಒಪ್ಪಿಕೊಂಡಿದೆ. ಒಟ್ಟಿನಲ್ಲಿ ಇವತ್ತಿನ ತೀರ್ಪಿನ ಮೇಲೆ, ಆದೇಶದ ಮೇಲೆ ಅವರ ಭವಿಷ್ಯ ನಿಂತಿದೆ ಮತ್ತು ಅವರ ಕುಟುಂಬಸ್ಥರು ಸ್ಪರ್ಧೆ ಮಾಡುವ ಭವಿಷ್ಯ ಕೂಡ ನಿಂತಿದೆ ಅಂತಲೇ ಹೇಳ್ಬೋದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎರಡು